ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈ ಗಾಡಿದು ಡೀಟೇಲ್ಸ್ ಎಲ್ಲ ನೋಡಿದ್ಮೇಲೆ ನಿಮ್ಗೆ ಏನಾದರೂ ಈ ಗಾಡಿ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ. ವಿಡಿಯೋ ಕೆಳಗಡೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿರ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಏನಾದರೂ ವಿಡಿಯೋ ನೋಡ್ತಿರೋ ಅಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ. ಇದೇ ಥರ ನಿಮ್ಮದು ಯಾವುದಾದ್ರೂ ಗಾಡಿ ಸೇಲಿಗಿತ್ತಂದ್ರೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆರಾಮಾಗಿ ಸೇಲ್ ಮಾಡ್ಕೊಬೋದು. ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರಿಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ, ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿರ್ತಾರೆ, ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಮಾರುತಿ ಈಕೋ ಯಾವ್ದು ಮಾಡಲ್ ಸರ್ ಅದು? ಅದು 2023 ಸೆಪ್ಟೆಂಬರ್ ಮಾಡಲ್. ಓಕೆ, ಓನರ್ ಎಷ್ಟು ಸರ್? 2 ಓನರ್. ಓಕೆ, ಕಿಲೋಮೀಟರ್ ಎಷ್ಟು ಓಡಿದೆ ಗಾಡಿ? ಕಿಲೋಮೀಟ್ರು 14,900 ಓಡಿದೆ. ನಾಳೆಗೆ 15,000 ಸರ್ವಿಸ್ ಇದೆ ಅದರದ್ದು. ಓಕೆ, RNS ಮುರುಡೇಶ್ವರದಲ್ಲಿ ಸರ್ವಿಸ್ ಮಾಡಿಸ್ತೇನೆ ಅದು ನಾಳೆಗದು. ಓಕೆ, ಅಷ್ಟೇನಾ ಓಡಿರೋದು? ಶೋರೂಮ್ ಟ್ರ್ಯಾಕ್ ಏನಾದರೂ ಇದೆಯಾ? ಹೌದು, ಶೋರೂಮ್ ಟ್ರ್ಯಾಕ್ ಇದೆ. ಓಕೆ, ಇದು 7 ಸೀಟರ್ ಸರ್ ಇದು? ಅಲ್ಲ 5 ಸೀಟರ್ AC. 5 ಸೀಟರಲ್ಲಿ AC ಬರುತ್ತಾ? AC ಇದೆ, ಸೌಂಡ್ ಸಿಸ್ಟಮ್ ಇದೆ, ಓಕೆ, ಕುಷನ್ ಇದೆ, ಹಾಂ, ಅನಂತರ ರೇನ್ ಗಾರ್ಡ್ ಹಾಕ್ಸಿದ್ದೇನೆ. ಕೆಳಗಡೆ ಮೆಟ್ಲಿದೆ, ಸ್ಟೆಪ್ಸ್ ಬರುತ್ತಲ್ಲ ಸ್ಟೆಪ್ಸ್ ಇದೆ, ಮುಚ್ಚುವ ಕವರ್ ಇದೆ, ಓಕೆ, ಎಲ್ಲದೂ ಇದೆ. ಮತ್ತೆ ಗಾಡಿ ₹1 ಖರ್ಚು ಏನಿಲ್ಲ ಆಯ್ತಾ. ನನಗದು ನಂದು ಲೈನ್ ಸೇಲಿಗೆಲ್ಲ ಹೋಗ್ಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಚೇಂಜ್ ಮಾಡೋದು ಅಷ್ಟೇ, ಬಿಟ್ರೆ ಗಾಡಿ ಏನು ಪ್ರಾಬ್ಲಮ್ ಆಗಿ ಕೊಡುದಲ್ಲ. ಪೆಟ್ರೋಲ್ ಒಂದೇನಾ ಅಥವಾ LPG CNG ಆ ಥರ? ಇಲ್ಲ ಪೆಟ್ರೋಲ್ ಒಂದೇ. ಓಕೆ, ಮೈಲೇಜ್ ಅಲ್ಲಿ ಏನು ಬರುತ್ತೆ ಸರ್ ಗಾಡಿ ಅದ್ರ? ಮೈಲೇಜು ಲಾಂಗ್ ಹೋದ್ರೆ AC 19, 18, 50, 19 ಬರುತ್ತೆ. ನಾವು ಗಾಡಿ ಓಡಿಸಿದ ಮೇಲೆ ಡ್ರೈವರ್ ಮೇಲೆ ಡಿಪೆಂಡು. ಈಗ ನಾವು ಲೋಕಲ್ ಎಲ್ಲ ಓಡಾಡಿದ್ರೆ 18 ಬರ್ತದೆ. ಲಾಂಗ್ ಟಾಪ್ ಅಂಡ್ ಟಾಪ್ ಅಲ್ಲಿ ಹೋದ್ರೆ ಒಂದು 70ರಿಂದ 80 ರೇಂಜಲ್ಲಿ ಹೋಗಬೇಕು. ಅದು ಕಂಪನಿ ಅವ್ರದ್ದು ಗೈಡ್ ಲೈನ್ಸ್ ಹಂಗೆ ಇದೆ. 70ಯಿಂದ 80 ಓಡಿಸಿದ್ರೆ 19 ಮೈಲೇಜ್ ಬರ್ತದೆ. ನಂಗೆ ಬರ್ತಾ ಇದೆ, 10 ಮೈಲೇಜ್ ಬರ್ತಾ ಉಂಟು. ಓಕೆ, ಬಂಪರು ಕ್ಯಾರಿಯರು ಏನಾದ್ರು ಎಕ್ಸ್ಟ್ರಾ ಇದಾವ? ಇಲ್ಲ ಬಂಪರು ಕ್ಯಾರಿಯರ್ ಏನಿಲ್ಲ, ಅದೆಲ್ಲ ಹಾಕಿಲ್ಲ. ಇಲ್ಲಿ ರಸ್ಟ್ ಬರುತ್ತೆ, ಬಂಪರ್ ಕ್ಯಾರಿಯರ್ ಎಲ್ಲ ಹಾಕಿದ್ರೆ ರಸ್ಟ್ ಬರುತ್ತೆ. ಗಾಡಿ ನೀಟ್ ಆಗಿದೆ, ಅದು ವಾಶ್ ಮಾಡಿಲ್ಲ. ನಿಮ್ಗೆ ನಾಳೆಗೆ ವಾಶ್ ಮಾಡೋದು ಬೇಕಾದ್ರೆ ಬೇರೆ ಫೋಟೋ ಕೊಡ್ತೇನೆ. ಅದು ವಾಶ್ ಆಗಿಲ್ಲ ಗಾಡಿ. ನಾಳೆಗೆ ಸರ್ವಿಸ್ ಇದೆ, ಅದಕ್ಕೆ ನಾಳೆಗೆ ಅವ್ರು ವಾಶ್ ಮಾಡ್ತಾರೆ ಸರ್ವಿಸ್ ಅಲ್ಲಿ, ಅದಕ್ಕೆ ನಾನು ವಾಶ್ ಮಾಡಿಲ್ಲ. ಓಕೆ, ಈಗ ಟೈರ್ ಪರ್ಸೆಂಟೇಜ್ ಎಲ್ಲ ಕಂಪ್ನಿವಾ ಏನೋ ಬೇರೆ ಏನಾದ್ರು ಹಾಕ್ಸಿದ್ರ? ಏನಂದ್ರಿ? ಶೋರೂಮ್ ಇಂದ ಬಂದವಿದಾವ ಟೈರ್ ಅಥವಾ ಏನಾದ್ರು ಚೇಂಜ್? ಹೌದು, ಟೈರ್ ಎಲ್ಲ ಶೋರೂಮ್ ಇಂದ ಬಂದಿದೆ. ಎಲ್ಲ 4 ಟೈರ್ 50% ಬರುತ್ತೆ. ಇನ್ನು ಸ್ಟೆಪ್ನಿ ಅಂತೂ ಮುಟ್ಟಿಲ್ಲ, ಹೆಂಗಿದೆ ಹಂಗಿದೆ ಆಯ್ತಾ. ಮತ್ತೇನು ಚೇಂಜ್ ಮಾಡಿದಲ್ಲ. ಈಗ ಸೀಟ್ ಕವರ್ ಇಂದ ಹಿಡಿದು ಸೌಂಡ್ ಸಿಸ್ಟಮ್ ಇಂದ ಸೀಟ್ ಕವರ್ ಸಹ ಕಂಪನಿಲೇ ಹಾಕ್ಸಿದ್ದು ಶೋರೂಮ್ ಅಲ್ಲೇ. ಓಕೆ, ಇನ್ಸೂರೆನ್ಸ್ ಸರ್? ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ? ಹೌದು, ಇನ್ಸೂರೆನ್ಸ್ ಥರ್ಡ್ ಪಾರ್ಟಿ ರನ್ನಿಂಗ್ ಇದೆ. ಎಕ್ಸ್ಟೆಂಡ್ ವ್ಯಾರಂಟಿನೂ ಇದೆ ಸರ್ ಜೊತೆಗೆ. 5 ವರ್ಷ 1 ಲಕ್ಷ ಯಾವ್ದು ಮೊದಲಾಗುತ್ತೋ ಅದು ಎಕ್ಸ್ಟೆಂಡ್ ವ್ಯಾರಂಟಿ ಇರುತ್ತೆ. ಅದು ಸಹ ನನ್ನ ಹೆಸರಿಗೆ ಇದೆ. ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇರುತ್ತೆ, ಅದು ಇನ್ಸೂರೆನ್ಸು ನನ್ನ ಹೆಸರಿಗೆ ಇದೆ. ಗಾಡಿ ಸಾಲಾಗಿಲ್ಲ, ಏನೂ ಇಲ್ಲ, ಕ್ಯಾಶ್ ಕೊಟ್ಟು ತಂದಿರುವಂತ ಗಾಡಿ ಅದು. ಓಕೆ ಸರ್, ಈಗ 5 ಸೀಟರ್ ಅಂದ್ರೆ ಒಂದೇ ಸೀಟ್ ಇದೆಯಾ ಹಿಂದೆ ಅಥವಾ ಏನಾದ್ರು ಎಕ್ಸ್ಟ್ರಾ ಆಲ್ಟರ್ ಮಾಡಿದಾರಾ? ಇಲ್ಲ ಒಂದೇ ಸೀಟ್ ಇದೆ ಹಿಂದೆ. ಆಲ್ಟ್ರೇಷನ್ ಎಲ್ಲ ಮಾಡಿದ್ರೆ ಬಾಡಿ ಎಲ್ಲ ಡ್ಯಾಮೇಜ್ ಆಗ್ಬಿಡುತ್ತೆ. ಅಲ್ಲ, ಈಗ ಇವರು ಏನ್ ಮಾಡ್ತಾರೆ ಅಂದ್ರೆ 5 ಸೀಟರ್ ತಗೊಂಡು 7 ಸೀಟರ್ ಟೈಪ್ ಮಾಡಿಸ್ತಾರಲ್ಲ, ಆ ಟೈಪ್ ಮಾಡ್ತಾರೆ ಅಂತ ಕೇಳಿದೆ. ಇಲ್ಲ ನಾನು ಬಾಡಿಗೆ ಓಡಿಸಿದ ಗಾಡಿ ಅಲ್ಲ ಅದು. ಫ್ಯಾಮಿಲಿ ಯೂಸಿಗೆ ಓಡಿಸ್ಕೊಂಡು ಗಾಡಿ ಅದು. ಓಕೆ, ಅಂದ್ರೆ ಅದರಲ್ಲಿ ಲಗೇಜ್ ಸಹ ಏನು ಹಾಕ್ತಾ ಇಲ್ಲ ನಾವು ಅದರಲ್ಲಿ. ಓನ್ಲಿ ನಾವು ಫ್ಯಾಮಿಲಿ ಅವ್ರು 4 ಜನ ಮಾತ್ರ ಓಡಾಡುದು ಅದರಲ್ಲಿ. ಸರಿ ಗಾಡಿ ಇರೋದಿಲ್ಲ ಸರ್ ಇದು? ಕುಮಟಾ. ಓಕೆ, ಏನ್ ಹೇಳ್ತಾರೆ ಗಾಡಿ ರೇಟು? 580 ಹೇಳಿದ್ದೇನೆ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತೇನೆ. ಓಕೆ, 5,80,000 ಹೇಳ್ತಾರ, ಬಂದಾಗ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತೀರಾ? ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತೇನೆ. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದಿರಲ್ಲ ಸರ್? ಕಾಂಟ್ಯಾಕ್ಟ್ ನಂಬರ್ ಇದೆ, ಸೇಮ್ ನೀವು ಮಾಡಿದ್ರಲ್ಲ ಅದೇ ನಂಬರ್ ಕಾಂಟ್ಯಾಕ್ಟ್ ನಂಬರು. ಓಕೆ.